प्रकटित परब्रह्म तत्त्वं युवानं वर्षिष्ठान्ते वसदृशिगणैः आवृतं ब्रह्मनिष्ठैः आचार्येन्द्रं करकलितचिन्मुद्रमानन्दमूर्तिं स्वात्मारामं मुदितवदनं दक्षिणामूर्तिमीडे वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम् करारविंदेन पदारविंदं मुखारविंदे विनिवेशयन्तं वटस्य पत्रस्य पुटे शयानं बालं मुकुन्दं मनसा स्मरामि। श्रुति स्मृति पुराणानाम् आलयं करुणालयं नमामि भगवत्पाद शंकरं लोकशंकरम् अपार करुणासिन्धुं ज्ञानदं शान्तरूपिणं श्री चंद्रशेखरगुरुं प्रणमामि मुदान्वहम्। देवे देहे च देशे च भक्त्यारोग्य सुखप्रदं बुध पामर सेव्यन्तं श्री जयेन्द्रं नमाम्यहम्। सदाशिव समारंभां शंकराचार्य मध्यमाम् अस्मदाचार्य पर्यन्तां वंदे गुरु परंपराम्। ಇಲ್ಲಿ 3-4 ವರ್ಷ ಮುಂಚೆ ಬರಬೇಕಾಯಿತು. ಅನೇಕ ಕಾರಣದಿಂದ ಆ ಸಮಯದಲ್ಲಿ ಬರುವುದಕ್ಕೆ ಆಗಿಲ್ಲ. ಇವರದ ದೀಕ್ಷಾ ಕಾರ್ಯಕ್ರಮ ಸಮಯದಲ್ಲಿ ಬೇರೆ ಲೌಕಿಕ ಪರವಾಗಿ ಕೂಡ ಲೋಕದಲ್ಲಿ ಮಹಾಮಾರಿ ಕೊರೋನಾ ಸಮಯದಲ್ಲಿ ಮತ್ತೆ ಚಾತುರ್ಮಾಸ್ಯ ಪೂರ್ತಿ ನವರಾತ್ರಿ ಆ ಕಾರ್ಯಕ್ರಮಗಳ ಆ ಸಮಯ ಇತ್ತು. ಆ ಸಮಯದಲ್ಲೇ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೋಸ್ಕರವಾಗಿ ಕೂಡ ಬರಬೇಕಂತ ನಮ್ಮ ಸಚ್ಚಿದಾನಂದ ಭಾರತಿ ಸ್ವಾಮಿಗಳು ಮಹಾಸ್ವಾಮಿಗಳು ಹೇಳಿದ್ದಾರೆ. ಆ ಸಮಯದಲ್ಲಿ ನಾವು ವಿಡಿಯೋದಿಂದ ಅಲ್ಲಿಂದು ಮಾತಾಡಿದ್ವಿ. ಬೇರು ಸುಬ್ರಹ್ಮಣ್ಯ ಮಠ ಮತ್ತು ಉಡುಪಿ ಅವರೆಲ್ಲ ಆ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರು ಕೂಡ ಹೇಳಿದರು ಸುಬ್ರಹ್ಮಣ್ಯದಲ್ಲಿ ಅವರು ಹೇಳಿದ್ದಾರೆ. ಅವರು ವಿಡಿಯೋ ಅಲ್ಲಿ ನಾವು ಮಾತಾಡ್ತೀವಿ. ಚೆನ್ನಾಗಿ ಅಲ್ಲಿ ಮಣಿಮಂಟಪದಲ್ಲಿ ಇವರದ ಸನ್ಯಾಸ ದೀಕ್ಷಾ ಕ್ರಮ ಅಲ್ಲಿ ಆಯಿತು, ಕಂಚಿಯಲ್ಲಿ. ಅಲ್ಲೇ ಈ ಸಂವತ್ಸರದ ಚಾತುರ್ಮಾಸ್ಯ ಕಾರ್ಯಕ್ರಮವನ್ನು ಅಲ್ಲೇ ಮಣಿಮಂಟಪದಲ್ಲೇ ಮಾಡಿದ್ದೀವಿ. ಅದು ಪರಮಾಚಾರ್ಯರ ಶ್ರೀ 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 ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳವರದ ವೈಭವವನ್ನು ಕೀರ್ತಿಯನ್ನು ಗೌರವಿಸ್ತು. ಅದು ಮಣಿಮಂಟಪ ಎಲ್ಲ ಗ್ರೈನೇಟಲ್ಲೇ ಮಾಡಿದ್ವಿ. ಅಲ್ಲಿ ಇಲ್ಲಿ ನಾವು 20 ವರ್ಷ ಮುಂಚೆ ನಾವು ನಮ್ಮ ಕೇಶವಾನಂದ ಭಾರತಿ ಸ್ವಾಮಿಗಳವರದ ಸಮಯದಲ್ಲಿ ಇಲ್ಲಿ ಬಂದು ಇಲ್ಲೇ ದೇವರ ಪೂಜೆ ಕೂಡ ಇಲ್ಲಿ ಈ ಮಂಟಪದಲ್ಲೇ ನಾವು ಮಾಡಿದ್ವಿ, ಗುರ್ತು ಬರ್ತದೆ. ಅದಕ್ಕೂ ಮುಂಚೆ ನಮ್ಮ ಗುರುಗಳು ಶ್ರೀ 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 ಜಯೇಂದ್ರ ಸರಸ್ವತಿ ಸ್ವಾಮಿಗಳವರು ಇಲ್ಲಿ ಕರ್ನಾಟಕ ಮತ್ತು ಕೇರಳ ಯಾತ್ರಾ ಸಂದರ್ಭ ಇಟ್ಕೊಂಡು ಇಲ್ಲಿ ಬಂದಿದ್ದಾರೆ. ಡಿಸೆಂಬರು 5ನೇ ತಾರೀಕು ಅಲ್ಲಿಂದು 8ನೇ ತಾರೀಕುವರೆಗೆ ಧರ್ಮಸ್ಥಳದಲ್ಲಿ ಅವರು ಕ್ಯಾಂಪ್ ಮಾಡಿದ್ದಾರೆ. ಆಮೇಲೆ ಧರ್ಮಸ್ಥಳದಿಂದ ಹೆಜ್ಜರೆ, ಬೇಲೂರು, ಮುಟ್ಬಿದ್ರಿ, ಕರ್ಕಾಲ, ಹರಿಯತ್ಕ ಇದೆಲ್ಲ ಹೋಗಿ ಉಡುಪಿ ಹೋಗಿದ್ದಾರೆ. ಅಲ್ಲಿಂದು ಮಂಗಳೂರು ಹೋಗಿದ್ದಾರೆ. 72 ಜನವರಿ 1 ತಾರೀಕಲ್ಲಿ ಇಲ್ಲಿ ಮಧೂರ್ ಗಣಪತಿ ಕ್ಷೇತ್ರ ಇಲ್ಲಿ ಬಂದಿದ್ದಾರೆ. ಅವರು 72 ಜನವರಿ 1 ತಾರೀಕಲ್ಲಿ ಬಂದಿದ್ದಾರೆ.
ಇವರು ನವೀಕರಣ ಕೆಲಸ ಅದೆಲ್ಲ ಇವರು ಡಾಕ್ಟರ್ ಅಧ್ಯಕ್ಷರಾಗಿ ಅಲ್ಲಿ ಮಾಡಿದಾರಂತ ಅಲ್ಲಿ ಹೇಳಿದ್ದಾರೆ. ಅಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಅವರು 72 ಅಲ್ಲಿ ಜನವರಿ 1 ಅಲ್ಲಿ ಬಂದಿದ್ದಾರೆ. ಆರ್ದ್ರ ನಕ್ಷತ್ರ ಆ ದಿವಸ ಚಂದ್ರಮೌಳೀಶ್ವರ ಸ್ವಾಮಿಯವರಿಗೆ ಏಕಾದಶ ರುದ್ರಾಭಿಷೇಕ ಆಗುತ್ತದೆ. ಅಲ್ಲಿಂದು ಕಾಸರಗೋಡು ಎಡನೀರು ಮಠಕ್ಕೆ 72 ಜನವರಿ 1 ತಾರೀಕು ನಮ್ಮ ಜಯಂತಿ ಸ್ವಾಮಿಗಳವರು ಬಂದಿದ್ದಾರೆ. ಆ ಥರ ಈ ಸಂಬಂಧ 50 ವರ್ಷದ ಅಧಿಕದಿಂದ ಈ ಸತ್ಸಂಬಂಧ ಇದೆ. ಅಲ್ಲಿ ಚೆನ್ನೈ ಹತ್ರ ಒಂದು ಕಾಟುಪಳ್ಳಿ ವರ್ಷ 2011 ಅಲ್ಲಿ ನಮ್ಮ ಕೇಶವಾನಂದ ಭಾರತಿ ಸ್ವಾಮಿಗಳವರದ ಪೀಠಾರೋಹಣ ಸುವರ್ಣ ಮಹೋತ್ಸವಕ್ಕೋಸ್ಕರವಾಗಿ ನಮ್ಮ ಗುರುಗಳು ಜಯ ಸರಸ್ವತಿ ಸ್ವಾಮಿಗಳು ಇಲ್ಲಿ ಉಪಸ್ಥಿತರಾಗಿ ಸಾನ್ನಿಧ್ಯ ವಹಿಸಿದ್ದಾರೆ. ಆ ಥರ ನಮ್ಮ ಕೇಶವಾನಂದ ಭಾರತಿ ಸ್ವಾಮಿಗಳವರು ಚೆನ್ನೈ ಸಮೀಪ ಒಂದು ದ್ವೀಪ ಇದೆ, ಕಾಟುಪಳ್ಳಿ ಅಂತ ಒಂದು ಐಲ್ಯಾಂಡ್ ಇದೆ. ಅಲ್ಲಿ ನಮ್ಮ ಗುರುಗಳು ಇಬ್ಬರು ಅಲ್ಲಿ ಚಾತುರ್ಮಾಸ ಮಾಡಿದ್ದಾರೆ. ಸ್ವಲ್ಪ ಕಾಲ ಅಲ್ಲಿ ನಿವಾಸ ಮಾಡಿದರು. ಆ ಸಮಯದಲ್ಲಿ 1950s 57 ಅದು ಆ ಸಮಯದಲ್ಲಿ. ಆಮೇಲೆ ಆ ಸಮಯದಲ್ಲಿ ಇವರು ಭೇಟಿ ಮಾಡಿ ಅಲ್ಲಿ ಅವರು ಕನ್ನಡ ಭಾಷೆಯಲ್ಲಿ ಅವರು ಪರಮಾಚಾರ್ಯರು ಇವರ ಹತ್ರ ಮಾತಾಡಿದ್ದಾರೆ. ಏನು ನ್ಯಾಯ ಪ್ರಪಂಚದಲ್ಲಿ ಸಂವಿಧಾನ ಇದೆ, ಬೇರೆ ಬೇರೆ ಷರತ್ತುಗಳಿದೆ. ಇಲ್ಲ, ಯಾರು ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಾರೋ ಅವರಿಗೆ ಖಂಡಿತವಾಗಿ ಒಂದು ಕೇಸು ಅದು ಮನಸ್ಸಲ್ಲಿ ಧಾರಣೆಯಲ್ಲಿ ಇರ್ತದೆ. ಅದೇ ಕೇಶವಾನಂದ ಭಾರತಿ ಸ್ವಾಮಿ ಕೇಸ್ ಅಂತ. ಅದು ನಮ್ಮ ಕಡೆ ಅವರು ಹೇಳಿದರು, ಪರಮಾಚಾರ್ಯರು ಸೂರೂರು ಮಠ ಕೇಸು, ಕೇಶವಾನಂದ ಭಾರತಿ ಸ್ವಾಮಿ ಕೇಸು ಇದೆಲ್ಲ ಹೇಳ್ತಾ ಇದ್ದರು. ಆ ಸಮಯದಲ್ಲಿ ನಾವು ಇವರನ್ನು ನೋಡಿಲ್ಲ. ಅವರು ನಮಗೆ ಹೇಳ್ತಾರೆ, ಇದು ಕೇಸು, ಹಿಂದೂ ಹಕ್ಕು, ರೈಟ್ಸು, ಇದು ಪ್ರೊಸೀಜರ್ಸು ಇದೆಲ್ಲ ಹೇಳ್ತಾರೆ. ಯಾರದು ಕೇಶವಾನಂದ ಭಾರತಿ ಸ್ವಾಮಿಗಳು? ಅವರು ನಮ್ಮ ದೊಡ್ಡ ಗುರುಗಳು ಹೇಳ್ತಾರೆ. ಯಾರು ಎಲ್ಲಿದ್ದಾರೆ ಅವರು ಪರಿಚಯ ಇಲ್ಲ. ಇದು ಅನೇಕ ಸಾರಿ ಅವರು ಹೇಳ್ತಾರೆ ಇದೆಲ್ಲ ಅಂತ. ಆಮೇಲೆ ಇವರು ಪರಿಚಯ, ಕೇಶವಾನಂದ ಭಾರತಿ ಸ್ವಾಮಿಗಳು ಪರಿಚಯ ಆಯಿತು. ಆಮೇಲೆ ಅವರು ಪರಮಾಚಾರ್ಯದ ಮನಸ್ಸಲ್ಲಿ ಇರುವವರು ಇದು ಕೇಶವಾನಂದ ಭಾರತಿ ಸ್ವಾಮಿಗಳವರು. ಆ ಥರ ನಮ್ಮ ಏದೋ ಒಂದು ಕ್ಷೇತ್ರದಲ್ಲಿ ಏದೋ ಭೂಮಿ ಸಮಸ್ಯೆ, ಯಾರಿಗೆ ಇದು ಅಧಿಕಾರ, ಅದು ವಿಷಯ ಬೇರು. ಈ ಭಾರತ ದೇಶದಲ್ಲಿ ಒಂದು ಮುಖ್ಯ ವಿಷಯವನ್ನು ನಿರ್ಧಾರ ಮಾಡೋಕ್ಕೋಸ್ಕರವಾಗಿ ಇಲ್ಲಿ 6 ಜಡ್ಜು, ಅಲ್ಲಿ 6 ಜಡ್ಜು ಮತ್ತು ಒಬ್ಬರು ಈ ಥರ ಕೂತ್ಕೊಂಡು ಈ ವಿಷಯವನ್ನು 50 ದಿವಸ 60 ದಿವಸ ಇದೆಲ್ಲ ಒಬ್ಬರೇ ಪ್ರಸಿದ್ಧ ಅಡ್ವೊಕೇಟ್ ಅವರು ನಮ್ಮ ನಾನಿ ಪಾಲ್ಕಿವಾಲ 60 ದಿವಸ ಇದೆಲ್ಲ ಮಾಡಿ 68 ದಿವಸ ಆರ್ಗ್ಯೂ ಮಾಡಿ ಆಮೇಲೆ ಅವರನ್ನು ನೋಡಿದ್ವಿ ನಾವು. ನಾನಿ ಪಾಲ್ಕಿವಾಲ ಪರಮಾಚಾರ್ಯ ಸನ್ನಿಧಿ ಅಲ್ಲಿ ಬಂದಿದ್ದಾರೆ. ಅವರು ಪೆಂಟೆಲ್ಲ ಇಟ್ಕೊಂಡು ಆಮೇಲೆ ಅವರು ಗುರುಗಳ ಜೊತೆ ಬರ್ತಾರೆ ಅಂತ ಕಾರಣದಿಂದ ಒಂದು ಟವಲ್ ಅಲ್ಲಿ ಆ ಥರ ಮಾಡಿಕೊಂಡು ಅಲ್ಲಿ ಅವರು ಬಂದಿದ್ದಾರೆ. ನಮ್ಮ ಶಂಕರ ನೇತ್ರಾಲಯಕ್ಕೋಸ್ಕರವಾಗಿ 2 ಕೋಟಿ ರೂಪೀಸ್ ಅವರು ಕೊಟ್ಟಿದ್ದಾರೆ. ಅವರನ್ನು ಗೌರವ ಮಾಡಿದ್ದಾರೆ ನಮ್ಮ ಪರಮಾಚಾರ್ಯರು. ವೇದ ಪಾಠ ನಿಧಿ ಅಂತ ಒಂದು ಟ್ರಸ್ಟ್ ಮಾಡಿದ್ದಾರೆ. ವೃದ್ಧ ವೇದ ಪಂಡಿತರಿಗೋಸ್ಕರವಾಗಿ ಸನ್ಮಾನ ಕೊಡುವುದಕ್ಕೆ
ಅದಕ್ಕೆ ನಾನಿ ಪಾಲ್ಕೆ ಅವರನ್ನು ಟ್ರಸ್ಟಿಯಾಗಿ ನಮ್ಮ ಪರಮಾಚಾರ್ಯರು ಗೌರವಿಸಿದ್ದಾರೆ. ಅದಕ್ಕೆಲ್ಲ ಇದು ಕೇಶವಾನಂದ ಭಾರತಿ ಈ ಕೇಸ್ನಲ್ಲಿ ಅವರು 60 ದಿವಸ ಅದೆಲ್ಲ ಆರ್ಗ್ಯೂ ಎಲ್ಲ ಮಾಡೋದೆಲ್ಲ ಮನಸ್ಸು ಇಟ್ಕೊಂಡು ಆ ಥರ ಅವರಿಗೆ ಗೌರವ ಕೊಟ್ಟಿದ್ದರು. ಆಮೇಲೆ ಪ್ರಸ್ತುತ ಆ ಟ್ರಸ್ಟ್ಗೆ ಇವರು ಸೀನಿಯರ್ ಪರಾಶರನ್ ಅವರು ಟ್ರಸ್ಟಿಯಾಗಿ ಮಾಡ್ತಾರೆ. ಆ ಥರ ಇದು ಈ ವಿಷಯ ಅಧಿಕಾರ ಅಂತಾರೆ ಇದು ಧರ್ಮ ಮತ್ತು ರಾಜ್ಯ. ತಾವು ವೆಸ್ಟರ್ನ್ ಹಿಸ್ಟ್ರಿಯಲ್ಲಿ ನೋಡ್ರಿ, ಚರ್ಚ್ ವರ್ಸಸ್ ಪ್ಯಾಲೇಸ್, ಆ ಥರ ಐರೋಪಾ ದೇಶದಲ್ಲಿ ಒಂದು ಸಂಘರ್ಷ ಅದಲ್ಲ. ಆ ಥರ ಈ ವಿಷಯದಲ್ಲಿ ಆ ಕೇಸು ಮುಗಿಸ್ತು 50 ವರ್ಷ ಆಯಿತು. ಅದಕ್ಕೋಸ್ಕರವಾಗಿ ಕೂಡ ವಿಶೇಷ ಕಾರ್ಯಕ್ರಮಗಳೆಲ್ಲ ಮಾಡಬೇಕಂತ ನಾವು ಚರ್ಚೆ ಮಾಡಿದ್ದೀವಿ. ಅದೆಂದು ಪ್ರಯತ್ನ ಮಾಡಿ ಅದು ಆ ಥರ ಮಾಡ್ತೀವಿ. ಅದು ಬೆಂಗಳೂರಲ್ಲಿ ಆ ಥರ ಶುರು ಆಯಿತು. ಮೇಲೆ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಪಬ್ಲಿಸಿಟಿ ಎಲ್ಲ ಕೊಟ್ಟು ನಾವು ದೊಡ್ಡ ಲಾಯರು ಅವರೆಲ್ಲ ಕರೆದು, ಜಡ್ಜಸ್ ಎಲ್ಲ ಕರೆದು ಆಮೇಲೆ ಪ್ಲ್ಯಾನ್ ಮಾಡ್ತೀವಿ ಆ ಥರ ಮಾಡುವುದಕ್ಕೆ. ಇದು ಮುಖ್ಯ ವಿಷಯ. ನಮ್ಮ ದೇಶದಲ್ಲಿ ಸ್ವತಂತ್ರತಾ ಇಂಡಿಪೆಂಡೆನ್ಸ್ಗೋಸ್ಕರವಾಗಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಆಮೇಲೆ ಇಂಡಿಪೆಂಡೆನ್ಸು ದೇಶಕ್ಕೆ ಸಿಕ್ಕಿತ್ತು, ನಮ್ಮ ಧರ್ಮಕ್ಕೆ ಇಂಡಿಪೆಂಡೆನ್ಸು ಸಿಕ್ಕಿಲ್ಲ. ಅದು ಬಾಕಿ ಇದೆ. ಅದು ಪೂರ್ಣವಾಗಿ ಸಿಕ್ಕಿತ್ತು ಅಂತ ಹೇಳುವುದಕ್ಕೆಲ್ಲ ಸಿಕ್ಕಿದ್ದೆ, ಇನ್ನೂ ಸ್ವಲ್ಪ ಬಾಕಿ ಇದೆ. ಆ ಥರ ಆ ವಿಷಯದಲ್ಲಿ ಒಂದು ಅವೇರ್ನೆಸ್ ಈ 2ನೇದು ಧರ್ಮ ಜಾಗೃತಿಗೋಸ್ಕರವಾಗಿ ಒಂದು ಮಹಾಪ್ರಯತ್ನ ಅದು ಆಯಿತು. ಆ ಕಾರಣದಿಂದ ಒಂದು ಅವೇರ್ನೆಸ್ಸು ಬಂದಿದೆ. ದೊಡ್ಡ ವಿಷಯ. ನಮ್ಮ ಕೇಶವಾನಂದ ಭಾರತಿ ಸ್ವಾಮಿಗಳವರು ಎಲ್ಲರ ಕಡೆ ಸತ್ಸಂಬಂಧ ಇಟ್ಕೊಂಡು, ಅವರು ಸಹಜ ಸ್ವಭಾವ ಇಟ್ಕೊಂಡು ಎಲ್ಲರಿಗೂ ಕೂಡ ಭಕ್ತಿ ಪ್ರಚಾರವನ್ನು ಮಾಡಿ, ಬಡವರು, ಈ ಗ್ರಾಮೀಣ ಕ್ಷೇತ್ರದಲ್ಲಿ ಇರುವವರು ಮತ್ತು ನಮ್ಮ ಚೆನ್ನೈ ಅಲ್ಲಿ ಕೂಡ ಅವರು ಅನೇಕ ಕಾರ್ಯಕ್ರಮಗಳನ್ನು ಮಾಡಿ, ಮ್ಯೂಸಿಕ್ ಅಕಾಡೆಮಿ, ಆ ಥರ ದೊಡ್ಡ ಪ್ರಖ್ಯಾತ ಸಂಸ್ಥೆಗಳಲ್ಲಿ ಕೂಡ ಅವರದ ಭಕ್ತಿ ಕಾರ್ಯಕ್ರಮವನ್ನು, ಸಂಗೀತ ಮತ್ತು ಇಲ್ಲಿ ನಾವೇ ನೋಡಿದ್ದೇವೆ ಇದು ಯಕ್ಷಗಾನ ಇದೆಲ್ಲ ಕಲಾ ರಸಿಕರು, ಕಲಾ ನೈಪುಣ್ಯ ಮತ್ತು ಕಲಾ ರಾಸಿಕ್ಯ ಅವರು ಸ್ವಭಾವದಲ್ಲಿ ನಾವು ನೋಡಿದ್ವಿ. ಮಂದಹಾಸ, ಉತ್ಸಾಹ, ಓಪನ್ ಸ್ಪೀಕಿಂಗು, ಆ ಥರ ಅವರದ ಸ್ವಭಾವ ಎಲ್ಲ. ಅವರು ಒಂದು ಸಂಸ್ಥೆಗೆ ಅಧಿಪತಿಯಾಗಿ ಇದ್ದುಕೊಂಡು ಪ್ರಜರ ಮಧ್ಯದಲ್ಲಿ ಸಂಚಾರ ಮತ್ತು ವಿಚಾರ ಎಲ್ಲ ಚೆನ್ನಾಗಿ ಭಕ್ತಿ ಪ್ರಚಾರ ಮಾಡಿ, ಸಂಗೀತ ಪ್ರಚಾರ ಮಾಡಿ ಪ್ರೋತ್ಸಾಹ ಮಾಡಿದ್ದಾರೆ. ಇಲ್ಲಿ ಅವರದ ಮುಂಚೆ ಗುರುಗಳು ಸ್ಕೂಲ್ ಶುರು ಮಾಡಿದ್ದಾರೆ. ಕೇಶವಾನಂದ ಭಾರತಿ ಸ್ವಾಮಿಗಳವರು ಇಲ್ಲಿ ಇನ್ನೊಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲು ಅವ್ರದ್ದು ಶುರು ಮಾಡಿದ್ದಾರೆ. ಈ ಥರ ಈ ಪ್ರಜೆಗೆ ಏನು ಲೌಕಿಕ ಅವಶ್ಯಕತೆ ಇದೋ ಅದು ಕೂಡ ಅವರು ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಗ್ರಾಮೀಣಾಭಿವೃದ್ಧಿಗೋಸ್ಕರವಾಗಿ ಅವರು ಕೆಲಸ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಶಂಕರಾಚಾರ್ಯದ ಭೂಮಿ ಇದು ಕೇರಳ. ಇಲ್ಲಿ ದೇಶ ವಿಕಾಸಕ್ಕೋಸ್ಕರವಾಗಿ ಭವನ ನಿರ್ಮಾಣ ಅದೆಲ್ಲ ಇರಬೇಕು, ಉದ್ಯೋಗ ಎಲ್ಲ ಇರಬೇಕು, ಧರ್ಮ ಮುಖ್ಯವಾಗಿ ಇರಬೇಕು. ಅದಕ್ಕೋಸ್ಕರವಾಗಿ ಅವರದ ಶಂಕರಾಚಾರ್ಯದ ಸಂಚಾರ, ವಿಚಾರ, ಪ್ರಚಾರ, ಆಚಾರ ಈ 4 ಕೂಡ ನಾವು ಅನುಷ್ಠಾನ ಮಾಡಬೇಕು. ಮೊದಲನೆಯದು ಆಚಾರ. ವೇದ, ಶಾಸ್ತ್ರ, ಪುರಾಣ ಮತ್ತು ಸಂಧ್ಯಾ ವಂದನೆ, ಪ್ರಾರ್ಥನೆ, ದೀಪ ಪ್ರಜ್ವಲನ, ಈ ಥರ ನಮ್ಮ ಆಚಾರಗಳೇನು ಉಂಟೋ, ತೋರಣ, ಇದು ಸಂಗೀತ, ಸ್ವಾಗತ ಕೊಡುವುದು, ಈ ಥರ ನಮ್ಮ ಕಲ್ಚರ್ ಏನು ಉಂಟೋ ಅದು ಆಚಾರದಲ್ಲಿ ಇರಬೇಕು. ಸ್ನಾನ, ಅನುಷ್ಠಾನ ಇದೆಲ್ಲ ಆಚಾರ. ವಿಚಾರ,
ವಿಚಾರ ಅಂದರೆ ಇವರು ಪ್ರಾರ್ಥನಾ ಪದ್ಯದಲ್ಲಿ ಇವರು ನಮ್ಮ ವೇದ ಪಂಡಿತರು ಹೇಳಿದ್ದಾರೆ, ನಮಃ ಶಿವಾಯ ನಮೋ ವಿಷ್ಣವೇ. ಅದು ನಾವಿಲ್ಲಿ ಹೇಳಿ ಈ ಥರ ಶಿವ ಕೇಶವರದ ಮಂತ್ರವನ್ನು ಇಲ್ಲಿ ಹೇಳಿ ಅಂತೇಳಿ ನಾವು ಹೇಳಿದ್ವಿ. ಶೈವ ವೈಷ್ಣವ ಎಲ್ಲರೂ ಇದ್ದಾರೆ, ಎಲ್ಲರೂ ಆಸ್ತಿಕರೇ. ಅದ್ವೈತ ಭಾವ ಕೂಡ ನಮ್ಮ ಮನಸ್ಸಲ್ಲಿ ಇರಬೇಕು. ಅವರವರದ ವ್ಯಕ್ತಿತ್ವ ಐಡೆಂಟಿಟಿ ಇಟ್ಕೊಂಡು ದೇಶಕ್ಕೋಸ್ಕರವಾಗಿ ಧರ್ಮಕ್ಕೋಸ್ಕರವಾಗಿ ನಾವು ಐಕಮತ್ಯ ಮತ್ತು ಗ್ರೇಟರ್ ಅಂಡರ್ಸ್ಟ್ಯಾಂಡಿಂಗ್ ಆ ಥರ ಹೇಳ್ತಾರೆ. ಈ ಥರ ನಾವು ವಿಸ್ತಾರ ಅವಗಾಹನೆ ನಮ್ಮ ಮಧ್ಯದಲ್ಲಿ ಇರಬೇಕು. ಅದಕ್ಕೋಸ್ಕರವಾಗಿ ಭಾಗವತ ಸಂಪ್ರದಾಯದಲ್ಲಿ ಯಾವ ಥರ ತಾವು ಶಿವಕೇಶವರದ ಉಪಾಸನೆ ಮಾಡ್ತೀರೋ ಆ ಥರ ನಮ್ಮ ವಿಚಾರಗಳು ಇರಬೇಕು. ದೇಶದಲ್ಲಿ ಆಸ್ತಿಕ್ಯ ಮತ್ತು ಬೇರೆ ಬೇರೆ ಭಾಷೆಗಳು ಇದೆ, ತುಳು, ಮಲಯಾಳಂ, ಕನ್ನಡ ಈ ಥರ ಭಾಷೆಗಳು ಇದೆ. ನಾವೆಲ್ಲರೂ ಆಸ್ತಿಕರು, ಭಗವಂತನು ನಾವು ವಿಶ್ವಾಸ ಇಟ್ಟುಕೊಳ್ತೀವಿ ಅಂತ ಒಂದು ಆಸ್ತಿಕ್ಯ ಭಾವ ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ಅವರವರದ ಉಪಾಸನಾ ಮಾರ್ಗ ಅದು ಇದೆ. ಮುಖ್ಯವಾಗಿ ಈ ದೇಶ ಸನಾತನ ಧರ್ಮದ ಸೇರಿನ ದೇಶ, ಅದು ಪ್ರಧಾನವಾಗಿ ಇರಬೇಕು. ಎಲ್ಲರಿಗೂ ಇಲ್ಲಿ ನಿವಾಸ ಮಾಡುವುದಕ್ಕೆ, ವ್ಯಾಪಾರ ಮತ್ತು ಉದ್ಯೋಗ ಮಾಡುವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರವರ ವಿಶ್ವಾಸವನ್ನು ಕೂಡ ಯಾವ ಥರ ಆಚರಣೆ ಮಾಡಬೇಕು ಆ ಥರ ಅವಕಾಶ ಕೂಡ ಇದೆ. ಮತ್ತು ಅದಕ್ಕೋಸ್ಕರವಾಗಿ ನಾವೇ ಈ ದೇಶದ ಪ್ರತಿನಿಧಿ ಆ ಥರ ಭಾವ ಇಟ್ಕೊಳ್ಳಬಾರದು. ಇಲ್ಲಿ ನಮ್ಮ ದೇಶದಲ್ಲಿ ಪುರಾತನ ಸಂಸ್ಕೃತಿ ಏನು ಉಂಟೋ, ಪ್ರಾಚೀನ ಪವಿತ್ರ ಸನಾತನ ಧರ್ಮ ಏನು ಉಂಟೋ ಅದು ಮುಖ್ಯ ಸ್ಥಾನ ವಹಿಸಿ, ಅದು ಇಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಅದು ಕಾರಣ ಸನಾತನ ಧರ್ಮ. ಬೇರೆ ಒಂದು ದೇಶ ಇದೆ, ಅಲ್ಲಿ ಕೂಡ ಎಲ್ಲರೂ ಇದ್ದಾರೆ. ಈ ಥರ ಎಲ್ಲರಿಗೂ ಪ್ರಾಮುಖ್ಯತೆ ಇಲ್ಲ. ಅದಕ್ಕೋಸ್ಕರವಾಗಿ ಎಲ್ಲರನ್ನೂ ಸೇರಿಸಿಕೊಂಡು ಇನ್ಕ್ಲೂಸಿವ್ ಗ್ರೋತ್, ಅದಕ್ಕೆ ಕಾರಣ ಸನಾತನ ಧರ್ಮ. ಅದಕ್ಕೋಸ್ಕರವಾಗಿ ಮೂಲ ಧರ್ಮಕ್ಕೆ ವಿಘ್ನ ಇರಬಾರದು, ಅದಕ್ಕೆ ಹಾನಿ ಇರಬಾರದು, ಅದಕ್ಕೆ ಗೌರವ ಇರಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಸನಾತನ ಧರ್ಮವನ್ನು ನಾವು ಪ್ರಚಾರ ಮಾಡಬೇಕು. ಅದಕ್ಕೂ ಸಂಸ್ಕೃತ ಭಾಷಾ, ವೇದ ಪಾಠಶಾಲೆಗಳು ಮತ್ತು ಮಂತ್ರವಿದ್ಯಾ, ಜ್ಯೋತಿರ್ವಿದ್ಯಾ ಈ ಥರ ನಮ್ಮ ಭಾರತೀಯ ವಿಜ್ಞಾನ ಏನು ಉಂಟೋ ಅದನ್ನು ನಾವು ಪ್ರಚಾರ ಮಾಡಬೇಕು. ಆಚಾರ, ವಿಚಾರ, ಸಂಚಾರ, ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡುವುದು ಒಂದು. ಮತ್ತು ಅದೇ ನಾವು ಆಲೋಚನೆ ಮಾಡಿದ್ವಿ. ಆ ಸಮಯದಲ್ಲಿ ಕೂಡ ಅವರು ಕೇಶವಾನಂದ ಭಾರತಿ ಸ್ವಾಮಿಗಳು ಬಾಂಬೆ ಎಲ್ಲ ಹೋಗಿ ಚಾತುರ್ಮಾಸ್ಯ ಎಲ್ಲ ಮಾಡಿದ್ದಾರೆ. ಇವರು ಸಚ್ಚಿದಾನಂದ ಭಾರತಿ ಸ್ವಾಮಿಗಳವರು ಸ್ವಲ್ಪ ಕಾಲದಲ್ಲಿ ಈ ಥರ ಭವ್ಯ ಭವನ ಎಲ್ಲ ನಿರ್ಮಾಣ ಮಾಡಿ ವೇಗವಾಗಿ ಅವರದ ಮನೋವಾಂಛೆ ಇದು ಇತ್ತು, ಕೇಶವಾನಂದ ಭಾರತಿ ಸ್ವಾಮಿಗಳವರದ ಮನೋವಾಂಛೆ ಅದನ್ನೆಲ್ಲ ಪೂರ್ತಿ ಮಾಡ್ತಾರೆ. ನಿಮ್ಮ ಸಹಯೋಗ ಸಹಕಾರದಿಂದ ಇದೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ ಥರ ಸಂಚಾರಕ್ಕೆ ಕೂಡ ಒಂದು ಅವಶ್ಯಕತೆ ಇದೆ. ಈ ಸಮಯದಲ್ಲಿ ಬೇರೆ ಬೇರೆ ಕಡೆ ಅವರು ಧರ್ಮ ಪ್ರಚಾರ ಮಾಡ್ತಾರೆ. ಹೈದರಾಬಾದಲ್ಲಿ ಕೂಡ ಒಂದು ಕಾರ್ಯಕ್ರಮ, ದೀಪೋತ್ಸವ ಕಾರ್ಯಕ್ರಮಕ್ಕೋಸ್ಕರವಾಗಿ ಇವರು ಕೇಶವಾನಂದ ಭಾರತಿ ಸ್ವಾಮಿಗಳವರು ಅಲ್ಲಿ ಹೋಗ್ತಾರೆ. ಈ ಥರ ಧರ್ಮ ಪ್ರಚಾರ ಮಾಡುವುದಕ್ಕೋಸ್ಕರವಾಗಿ ಸಂಚಾರ ಮಾಡುವುದು ಕೂಡ ಒಂದು ಆಶ್ರಮಕ್ಕೆ, ಪೀಠಕ್ಕೆ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಒಂದು. ಶಂಕರಾಚಾರ್ಯರು ಇಲ್ಲಿಂದ ಕೇರಳದಿಂದ ಕಾಲಟಿಯಿಂದ ಇಲ್ಲಿ ಇದು ಮಧ್ಯಪ್ರದೇಶ ಹೋಗಿ ಓಂಕಾರೇಶ್ವರ್, ಅಲ್ಲಿಂದ ಕಾಶಿ ಹೋಗಿ ಅಲ್ಲಿಂದ ಇಡೀ ಭಾರತ ದೇಶದಲ್ಲಿ ಪಾದಯಾತ್ರೆ ಮಾಡಿ ಈ ಥರ ಸಂಚಾರ ಮಾಡಿದ್ದಾರೆ. ಅದೇ 2000 ಅನಂತರ ಕೂಡ ವರ್ಷ ಅನಂತರ ಕೂಡ ಅಲ್ಲಿ ನಾವು ಹೋಗ್ತೀವಿ. ಬದ್ರಿನಾಥ್, ಕಾಠ್ಮಂಡು, ಕಾಮಾಖ್ಯ, ಕಾಶಿ ಎಲ್ಲ ಹೋಗುವಾಗ ಹೇಳ್ತಾರೆ ಶಂಕರಾಚಾರ್ಯರು ಇಲ್ಲಿ ಬಂದಿದ್ದಾರೆ, ಈ ಥರ ಪೂಜಾ ಮಾಡಬೇಕಂತ ಹೇಳಿದ್ದಾರೆ. ನಾವು ಈ ಥರ ಮಾಡ್ತೀವಿ. ಅಲ್ಲಿ ಒಬ್ಬರು ಬದ್ರಿನಾಥಲ್ಲಿ ಕೇರಳ ದೇಶದವರೇ ರಾವಲ್ ಅಂತ ಒಬ್ಬರು ಪೂಜಾ ನಂಬೋದರಿ ತಿರುಮೇನಿ ಅವರು ಪೂಜೆ ಮಾಡ್ತಾರೆ.
ಇದೆಲ್ಲ ಶಂಕರಾಚಾರ್ಯ ಕಾರಣದಿಂದ ನಮ್ಮ ದೇಶದ ಐಕಮತ್ಯ, ನ್ಯಾಷನಲ್ ಇಂಟಗ್ರೇಷನ್, ಅದಕ್ಕೂ ಮುಖ್ಯ ಕಾರಣ ಕೇರಳ ದೇಶದಿಂದ ಧರ್ಮ ಪ್ರಚಾರ. ಆ ಥರ ನಮ್ಮ ದೇಶದಲ್ಲಿ 4 ಇರಬೇಕು, ಮನೆಯಲ್ಲಿ ಆಚಾರಗಳು ಇರಬೇಕು. ಸಂಧ್ಯಾ ವಂದನೆ ಮತ್ತು ಏನೇನು ನಿಯಮ ಉಂಟೋ ಅದೆಲ್ಲ ಮಾಡುವುದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಆಚಾರಹೀನಂ ನ ಪುನಂತಿ ವೇದಾಹ. ಇವರು ವೇದ ಎಲ್ಲ ಹೇಳಿದ್ದಾರೆ. ಆ ವೇದ ಮಂತ್ರದ ಫಲ ಆಚಾರ ಸಹಿತರಾಗಿ ಇವರು ಮಂತ್ರಾನುಷ್ಠಾನ ಮಾಡುವಾಗ ಎಲ್ಲರಿಗೂ ಸಿಗ್ತದೆ. ಇದು ಕೇವಲ ಎಜುಕೇಷನ್ ಮಾತ್ರ ಅಲ್ಲ, ಏನೋ ಒಂದು ಕಂಠಸ್ಥ ಮಾಡ್ತಾರೆ, ಏನೋ ಹೇಳ್ತಾರೆ ಅಂತ ಇಲ್ಲ. ಇದು ಅಷ್ಟಮಿಯಲ್ಲಿ ಅಧ್ಯಯನ ಮಾಡಬಾರದು, ಪ್ರಥಮೆಯಲ್ಲಿ ಅಧ್ಯಯನ ಮಾಡಬಾರದು, ಈ ಥರ ಅಧ್ಯಯನ ಅನಧ್ಯಯನ ನಿಯಮಗಳೆಲ್ಲ ಇದೆ. ಪ್ರಾತಃ ಕಾಲದಲ್ಲಿ ಮಾಡಬೇಕು, ಈ ಸಮಯದಲ್ಲಿ ಭೋಜನ ಪೂರ್ವ ಇದು ಮಾಡಬೇಕು, ಈ ಥರ ಏನು ನಿಯಮಗಳುಂಟೋ ಆ ನಿಯಮವನ್ನು ನಾವು ಅನುಷ್ಠಾನ ಮಾಡಿ ಮಂತ್ರಗ್ರಹಣ ಮಾಡಿ ಅದು ಧಾರಣ ಮಾಡಿ ಪುಸ್ತಕಾಪೇಕ್ಷ ನಮಗಿರಬಾರದು. ಆ ಥರ ಕಂಠಸ್ಥ ಮಾಡಿ ಈ ಥರ ಹೇಳುವುದು, ಆ ಥರ ಆಚಾರ ಅದು ಮುಖ್ಯ. ಅವರು ಹೆಣ್ಮಕ್ಕಳಿಗೂ ಕೆಲವು ಆಚಾರಗಳಿದೆ, ಪುರುಷರಿಗೆ ಆಚಾರಗಳಿದೆ. ಶುದ್ಧಿ ಅಂತ ಹೇಳ್ತಾರೆ. ಈ ಥರ ಗೋಮಯದಿಂದ ಶುದ್ಧಿ ಮಾಡುವುದು, ನಮ್ಮ ಸ್ನಾನ ಮಾಡುವುದು, ಈ ಶ್ರವಣ ಮುದಕೋಪಸ್ಪರಿಸಿ, ಈ ಥರ ಇವರು ಸ್ನಾನ ಎಲ್ಲ ಬೆಳಗ್ಗೆ ಮಾಡುವುದು, ಈ ಥರ ಆಚಾರ ಇರಬೇಕು. ಆಚಾರದಲ್ಲಿ ಈ ಕೇರಳ ದೇಶದಲ್ಲಿ ಭಾಳ ಆಚಾರಗಳಿದೆ. ಮಾತಾಡುವುದಿಲ್ಲ, ಮೌನ ಆಚಾರ, ಒಂದೇ ಕಡೆ ಕೂತ್ಕೊಳ್ತಾರೆ, ಬೆಳಗ್ಗೆ ಬರುವುದಿಲ್ಲ, ಈ ಥರ ಅನೇಕ ಆಚಾರಗಳು ಪರಶುರಾಮ ಕ್ಷೇತ್ರ ಈ ಕೇರಳ ದೇಶದಲ್ಲಿ ಇದೆ. ನಮ್ಮ ದೇಶದಲ್ಲಿ ಅದು ಇರಬೇಕು, ಅದೇ ಮುಖ್ಯ. ಚಿತ್ತಶುದ್ಧಿಗೋಸ್ಕರವಾಗಿ ಆಚಾರವೇ ಮುಖ್ಯ. ಚಿತ್ತಶುದ್ಧಿ, ಪಾತ್ರಶುದ್ಧಿ, ಅನ್ನಶುದ್ಧಿ, ಆ ಥರ ಹೇಳ್ತಾರೆ. ಅನ್ನಶುದ್ಧಿ ನೈ ಅದು ಮೇಲೆ ಆಯುರ್ವೇ ಕೃತಂ, ಅದೆಲ್ಲ ನಾವು ಶುದ್ಧಿ ಮಾಡ್ತೀವಿ. ಪಾತ್ರ ಶುದ್ಧಿ, ಪಾತ್ರ ಏನು ಉಂಟೋ ಅದನ್ನು ಇದು ಶುದ್ಧಿ ಮಾಡ್ತೀವಿ. ಚಿತ್ತಶುದ್ಧಿ, ಆಮೇಲೆ ಮನಸ್ಸು ಶುದ್ಧವಾಗಿ ಇರಬೇಕು, ನಿಷ್ಕಲ್ಮಶ ನಿಷ್ಕಪಟ. ಇದು ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ, ನಿಷ್ಕ್ರೋಧ ಕ್ರೋಧ ಶಮನಿ, ನಿರ್ಲೋಭ ಲೋಭನಾಶಿನಿ, ನಿಸ್ಸಂಶಯ ಸಂಶಯಘ್ನಿ, ನಿರ್ಭವ ಭವನಾಶಿನಿ. ಆ ಥರ ಕೋಪತಾಪ ಎಲ್ಲ ಬಿಟ್ಟು ಶಾಂತರಾಗಿ ಪರಮಶಾಂತರಾಗಿ ಇರಬೇಕು. ಅದು ಲಕ್ಷ್ಯ ಇರಬೇಕು. ಅದು ಒಂದು ದಿನದ ಸಾಧ್ಯ ಇಲ್ಲ, ಅದು ಒಂದು ದಿವಸಕ್ಕೆ ಸಾಧ್ಯ ಆಗುತ್ತದೆ. ಅದಕ್ಕೋಸ್ಕರವಾಗಿ ನಿರಂತರ ಪ್ರಯತ್ನ ಇರಬೇಕು. ಅದು ನಿರಂತರವಾಗಿ ಪ್ರಯತ್ನ ಇರಬೇಕು. ಅದಕ್ಕೋಸ್ಕರವಾಗಿ ಆಚಾರ ಇರಬೇಕು. ವಿಚಾರ, ಶಾಸ್ತ್ರಗಳೆಲ್ಲ ಏನು ಸತ್ಸಂಗ ಆಗುತ್ತದೋ ಅಲ್ಲಿ ಕೂತ್ಕೊಂಡು ನಾವು ಶ್ರವಣ ಮಾಡಬೇಕು. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ. ಆ ಥರ ಶ್ರವಣದಿಂದ ಭಕ್ತಿ ಪ್ರಚಾರ ಶುರು ಆಗುತ್ತದೆ. ಎಲ್ಲಿ ಪುರಾಣ ಎಲ್ಲ ಹೇಳ್ತಾರೋ ಭಾಗವತ ಹೇಳ್ತಾರೋ ಅಲ್ಲಿ ಕೂತ್ಕೊಂಡು ಕೇಳಬೇಕು. ಶ್ರವಣ ಅದು ದೊಡ್ಡ ವಿಷಯ. ಆ ಥರ ಈ 4 ನಾವು ಧರ್ಮ ವಿಷಯದಲ್ಲಿ ಆಚಾರ, ವಿಚಾರ ಮತ್ತು ಸಂಚಾರ, ತೀರ್ಥಕ್ಷೇತ್ರ ದರ್ಶನ ಎಲ್ಲ ಮಾಡಬೇಕು. ಪ್ರಚಾರ, ನಮಗೂ ವಿಷಯ ಗೊತ್ತು, 50 ಜನರಿಗೆ ಹೇಳಬೇಕು. ಅದು ನಾವು ಕಾಶಿ ಹೋಗಿದ್ದೀವಿ, ನಾವು ರಾಮೇಶ್ವರ ಹೋಗಿದ್ದೀವಿ, ಈ ಥರ ಇದೆ, ತಾವು ಕೂಡ ನೋಡಿ ದರ್ಶನ ತಗೊಂಡ್ರಿ, ಈ ಥರ ನಾವು ಏನು ಸದ್ವಿಷಯಗಳಿದೋ ಅದು ಹೇಳಬೇಕು. ನಾವು ಮನಸ್ಸಲ್ಲೇ ಇಟ್ಕೊಂಡು ನಾವು ದರ್ಶನ ಮಾಡಿದ್ವಿ, ನಮಗೆ ಪುಣ್ಯ, ನಮಗೆ ಮಾತ್ರ ಬರಬೇಕಂತ ಇದೆಲ್ಲ. ಏಕಃ ಸ್ವಾದು ನ ಭುಂಜೀತ, ಇದು ಮಿಷ್ಟಾನ್ನ ಪ್ರತಿನಿತ್ಯ ಇಲ್ಲಿ ಮಧುರ ಭಕ್ಷಣ ಎಲ್ಲ ಅವರು ಭಗವಂತರಿಗೆ ನಿವೇದನ ಮಾಡ್ತಾರೆ. ಇದೆಲ್ಲ ಈ ಥರ ಅವರು ಏನು ಮಾಧುರ್ಯ ಉಂಟೋ ಅದನ್ನು ನಾವು ಎಲ್ಲರಿಗೂ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ವಿತರಣೆ ಮಾಡಬೇಕು, ವಿನಿಯೋಗ ಮಾಡಬೇಕು. ಈ ಎಳನೀರದಲ್ಲಿ ಚೆನ್ನಾಗಿ ಒಂದು ನದಿ ಇದೆ. ಮಧುವಾತಾರತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೀರ್ನ ಸಂತೋಷಧೀಹಿ ಮಧುನಕ್ತ ಮುತೋಷಸಿ ಮಧುಮತ್ಪಾರ್ಥಿವಗುಮ್ರಜಃ ಮಧುದ್ಯೌರಸ್ತು ನಃ ಪಿತಾ ಮಧುಮಾನ್ನೋ ವನಸ್ಪತಿರ್ಮಧುಮಾಕಂ ಅಸ್ತು ಸೂರ್ಯಃ
ಮಾಧ್ವೀರ್ಗಾವೋ ಭವಂತು ನಃ. ಆ ಥರ ಮಾಧುರ್ಯ ಯುಕ್ತ ಒಂದು ನದಿ ಇದೆ, ಮಧುವಾಹಿನಿ ಅಂತ ಒಂದು ನದಿ ಇದೆ. ನದಿ ತೀರದಲ್ಲಿ ಈ ಪುಣ್ಯ ಆಶ್ರಮವನ್ನು ಆ ಕಾಲದಲ್ಲಿ ತಯಾರು ಮಾಡಿದ್ದಾರೆ. ಈ ಥರ ಕೇರಳದ ದೇಶ ಇಲ್ಲಿಂದ ಮಧುರ್ ಅದೇ ಇದೆ, ಈ ನದಿ ಮಧುರ್ ಅದು ಬರ್ತದೆ ಅಂತ ಹೇಳ್ತಾರೆ. ಆ ಥರ ಈ ಮಧು ನದಿ ತೀರದಲ್ಲಿ ಕೇರಳ ದೇಶದಲ್ಲಿ ಧರ್ಮ ಜಾಗೃತಿಗೋಸ್ಕರವಾಗಿ ಈ ಮಠ ಕೆಲಸ ಮಾಡ್ತದೆ. ಆ ಥರ ಧೈರ್ಯ ಇಟ್ಕೊಂಡು ಈ ಥರ ಈ ಪ್ರದೇಶದಲ್ಲಿ ಅವರು ಹೇಳಿದಾರಲ್ಲ, ತಮಿಳುನಾಡಲ್ಲಿ ಸನಾತನ ಧರ್ಮ ಅಂತ ಇವರು ಸಚ್ಚಿದಾನಂದ ಭಾರತೀ ಸ್ವಾಮಿಗಳು ಹೇಳಿದ್ದಾರೆ. ಆ ಥರ ಕೇರಳದಲ್ಲಿ ಆ ಸಮಯದಿಂದ ಧೈರ್ಯವಾಗಿ ಧರ್ಮ ಪ್ರಚಾರಕ್ಕೋಸ್ಕರವಾಗಿ ನಮ್ಮ ಕೇಶವಾನಂದ ಭಾರತೀ ಸ್ವಾಮಿಗಳು ಬಹಳ ಕೆಲಸ ಮಾಡಿದ್ದಾರೆ. ಆ ಕೆಲಸವನ್ನು ಸಂರಕ್ಷಣೆ ಮಾಡಿ ಮತ್ತು ವಿಸ್ತಾರ ಮಾಡುವುದಕ್ಕೆ ಶಿಷ್ಯರೆಲ್ಲರೂ ತಾವೆಲ್ಲರೂ ಸೇರಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ. ಇದೆಲ್ಲ ನೋಡುವುದಕ್ಕೆ ಪ್ರೋತ್ಸಾಹ ಮಾಡೋಕ್ಕೋಸ್ಕರವಾಗಿ ಇವತ್ತು ಇಲ್ಲಿ ಬರುವುದಕ್ಕೆ ನಾವು ನಿಶ್ಚಯ ಮಾಡಿದ್ವಿ. ಆ ಥರ ಧರ್ಮಸ್ಥಳದಲ್ಲಿ ಒಂದು ಕಾರ್ಯಕ್ರಮ ಇಟ್ಟುಕೊಂಡು ನಾವು ಇಲ್ಲಿ ಬಂದಿವಿ. ಎಲ್ಲರೂ ಚೆನ್ನಾಗಿ ನೋಡಿ ಅವರೆಲ್ಲ ಇವರು ನಮ್ಮ ಡಾಕ್ಟರ್ ಅವರು ಹೇಳಿದ್ದಾರೆ, ಕಲಶ ನವೀಕರಣ ಕಲಶ ಆ ಥರ ಕಾರ್ಯಕ್ರಮ ಎಲ್ಲ ಹೇಳಿದ್ದಾರೆ. ಇಲ್ಲಿ ಒಂದು ವೇದ ಪಾಠಶಾಲವನ್ನು ಶುರು ಮಾಡಿ ಚೆನ್ನಾಗಿ ಅದು ಅಧ್ಯಾಪಕರು ಸಿಕ್ಕಿದ್ದಾರೆ, ವಿದ್ಯಾರ್ಥಿಗಳು ಬಂದಿದ್ದಾರೆ. ಅದು ದೊಡ್ಡ ವಿಷಯ. ಇವರು ಈ ಥರ ಹೇಳಿದಾರೋ, ಸೌಕರ್ಯ ಮಾಡುವುದು ಒಂದು, ಇದು ಸಹಾಯ ಮಾಡುವುದು ಒಂದು. ಅವರು ಪೇರೆಂಟ್ಸು ಮತ್ತು ಆ ಶಿಷ್ಯರು ಎಲ್ಲ ಇಲ್ಲಿ ಬಂದು ಈ ಥರ ಅಧ್ಯಯನ ಮಾಡುವುದು ಈ ಕಾಲದಲ್ಲಿ ದೊಡ್ಡ ವಿಷಯ. ಇದು ಇಲ್ಲಿ ಸಿಕ್ಕಿದ್ದಾರೆ ಎಲ್ಲರೂ, ತಾವು ಎಲ್ಲ ಚೆನ್ನಾಗಿ ನೋಡಿಕೊಳ್ತೀರಿ. ಇದು ವಿಸ್ತಾರವಾಗಿ ಸಂಖ್ಯಾಪರವಾಗಿ ಮತ್ತು ವಿದ್ಯಾಪರವಾಗಿ ಇದು ಅಭಿವೃದ್ಧಿ ಆಗಬೇಕು. ಬೇರು ಧರ್ಮ ಸಂಬಂಧಿತವಾಗಿ ಈ ಕ್ಷೇತ್ರ ವಿಕಾಸ, ಭವನ ಮತ್ತು ವಿದ್ಯೆ ಈ ವಿಷಯದಲ್ಲಿ ಈ ಪ್ರದೇಶದ ಸಮಸ್ತ ಹಿಂದೂ ಜನತೆಗೋಸ್ಕರವಾಗಿ, ಸಮಸ್ತ ಜನತೆಗೋಸ್ಕರವಾಗಿ ಏನೇನು ಸೇವಾ ಕಾರ್ಯಕ್ರಮ ಮತ್ತು ಭಕ್ತಿ ಪ್ರಚಾರ ಕಾರ್ಯಕ್ರಮ, ವೇದಶಾಸ್ತ್ರ ಅಭಿವೃದ್ಧಿ ಕಾರ್ಯಕ್ರಮ, ಇದೆಲ್ಲ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಇದೆಲ್ಲ ಈ ಪ್ರದೇಶಕ್ಕೆ ಧರ್ಮ ಕೇಂದ್ರವಾಗಿ ಈ ಎಡನೀರು ಮಠ ಪರವಾಗಿ ಕೆಲಸ ಆಗುವುದಕ್ಕೆ ಎಲ್ಲರೂ ಸಹಯೋಗ ಇಟ್ಟುಕೊಂಡು ಈ ಥರ ಸೇವಾ ಕಾರ್ಯಕ್ರಮ ಎಲ್ಲ ಮಾಡಿ. ಏಕೆಂದರೆ ಈ ಕುಟುಂಬಗಳು ಸಂಖ್ಯೆ ಕಡಿಮೆ ಇದೆಲ್ಲ. ಇದು ಏನದು ಮಾತಾ ಏನು ಸಮೂಹ ಅಂತ ಹೇಳ್ತಾರೆ, ನಿಮ್ಮ ಸಮೂಹ ಮಂಜತ್ತಾಯ್ ಏನು ಸಮೂಹ ಉಂಟು ಅದೆಲ್ಲ ಕೂಡ ಸಂಖ್ಯೆ ಅವರು ಕೆಲವರೇ ಇದ್ದಾರೆ. ಇದೆಲ್ಲ ಅವರು ಜನತೆ ಕೂಡ ಈ ಕಾರ್ಯಕ್ರಮದಲ್ಲಿ ವಿಶೇಷ ಭಾಗವಹಿಸಬೇಕು. ಬೇರೆ ಬೇರೆ ಕಡೆ ಇರುವವರೆಲ್ಲ ಕೂಡ ಒಂದು ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಭವನ ನಿರ್ಮಾಣದಲ್ಲಿ ಈ ಪಟ್ಟಾಭಿಷೇಕ ಕಾರ್ಯಕ್ರಮದಿಂದ ನಮ್ಮ ಬೆಂಗಳೂರು ಶ್ಯಾಮ್ ಭಟ್ಟರು ವಿಶೇಷ ಶ್ರದ್ಧಾ ಇಟ್ಕೊಂಡು ಅನೇಕ ಪರ್ಯಾಯ ನಮ್ಮದಲ್ಲಿ ಬಂದು ಈ ಪಟ್ಟಾಭಿಷೇಕ ಕಾರ್ಯಕ್ರಮ, ಸನ್ಯಾಸ ದೀಕ್ಷಾ ಕಾರ್ಯಕ್ರಮ ಮತ್ತು ಇಲ್ಲಿ ನೂತನ ಭವನ ನಿರ್ಮಾಣ, ಆ ಥರ ಚಾತುರ್ಮಾಸ್ಯ ಈ ವಿಶೇಷ ಕಾರ್ಯಕ್ರಮದೆಲ್ಲ ಬಹಳ ಉತ್ಸಾಹ ಇಟ್ಕೊಂಡು ಚೆನ್ನಾಗಿ ಅವರು ಸೇವಾ ಮಾಡ್ತಾ ಇದ್ದಾರೆ. ಈ ಥರ ನಮ್ಮ ಧರ್ಮ ಸಂಸ್ಥೆಗಳಿಗೆ ಈ ಥರ ವಿದ್ವಾಂಸರು, ಅಧಿಕಾರಿಗಳು, ಸಂಪನ್ನರು ಎಲ್ಲರೂ ಕೂಡ ಸೇರಿ ಈ ಥರ ಸೇವಾ ಕಾರ್ಯಕ್ರಮವೆಲ್ಲ ಮಾಡಬೇಕು. ಈ ಕ್ಷೇತ್ರದ ವಿಕಾಸ ಮತ್ತು ಮಠದ ವಿಕಾಸ ಇದೆಲ್ಲ ಈ ಕ್ಷೇತ್ರದ ಧಾರ್ಮಿಕ ಪ್ರಚಾರಕ್ಕೆ ಮುಖ್ಯವಾಗಿ ಇರಬೇಕು. ಈ ವಿಷಯದಲ್ಲಿ ಈ ಕೇರಳ ಕ್ಷೇತ್ರದಲ್ಲಿ ನಮ್ಮ ಕಂಚಿ ಮಠ ಪರವಾಗಿ
ಕಾಲಟಿಯಲ್ಲಿ ಒಂದು ಕೀರ್ತಿ ಸ್ತಂಭ ಇದೆ, ಅದು ನಿಮಗೆ ಗೊತ್ತು, ಕಾಲಟಿ ಸ್ತೂಪಿ. ಮತ್ತು ಅಲ್ಲಿ ಒಂದು ಇಂಗ್ಲಿಷ್ ಮೀಡಿಯಾ ಸ್ಕೂಲ್ ಇದೆ. ಸಮಯದಲ್ಲಿ ಹೋಮ ಅದೆಲ್ಲ ಮಾಡ್ತೀವಿ. ಅಲ್ಲೇ ಇಲ್ಲಿ ಯಾರು ಪೂಜಾ ಅರ್ಚನಾ ಮಾಡ್ತಾರೋ, ಕೇರಳ ದೇಶದಲ್ಲಿ ತಿರುಮೇನಿ ನಂಬೂದಿರಿ ಅವರು ಮಾಡ್ತಾರೋ, ಅವರಿಗೆ 100 ಜನತೆಗೆ 100 ಕುಟುಂಬ ಸಭ್ಯರಿಗೆ ಪ್ರತಿ ತಿಂಗಳು 3,000 ರೂಪೀಸು ಕೊಡುವುದಕ್ಕೆ ಅದು ಕಾರ್ಯಕ್ರಮ ಶುರು ಆಯಿತು. ದೇವಪೂಜಾ ಅಂತ ಒಂದು ಕಾರ್ಯಕ್ರಮ. ಗ್ರಾಮೀಣ ರೂರಲ್ ರಿಮೋಟ್ ಏರಿಯಾದಲ್ಲಿ ಯಾರು ದೇವರ ಪೂಜೆ ಮಾಡ್ತಾರೋ ಅವರನ್ನು ಪ್ರೋತ್ಸಾಹನ ಮಾಡಬೇಕಂತ ಉದ್ದೇಶ. ಇದರ ಸಂಸ್ಕೃತ ಶಾಲೆ, ಒಂದು ಪಾಠಶಾಲೆ ಒಂದು ಅಲ್ಲೇ ಕಾಲಡಿಯಲ್ಲಿ ಮಾಡಬೇಕಂತ ಅಭಿಪ್ರಾಯ ಇದೆ. ಅಲ್ಲಿ ಯಾರೆಲ್ಲ ಇವರು ಇಲ್ಲಿ ತಿರುಮೇನಿ ಅವರು ಇರ್ತಾರೋ ಅವರಿಗೆ ಅವಸರವಾಗಿ ಸ್ಕೂಲು ಅವರು ಲೌಕಿಕ ವಿದ್ಯಾ ಅಭ್ಯಾಸ ಮಾಡಿಕೊಂಡು ಸಂಸ್ಕೃತವನ್ನು ಕೂಡ ಅವರು ಅಧ್ಯಯನ ಮಾಡಬೇಕು. ಆಮೇಲೆ ಅವರು ಜ್ಯೋತಿಷರಾಗಿ ಕೆಲಸ ಮಾಡ್ತಾರೋ, ಆಮೇಲೆ ಅವರು ಆಯುರ್ವೇದ ವೈದ್ಯರಾಗಿ ಮಾಡ್ತಾರೋ, ಇಲ್ಲದವರು ಅವರು ಅಗ್ನಿಹೋತ್ರಿ ಆಗುತ್ತಾರೋ, ಅದು ಆಮೇಲೆ ಅವರೆಲ್ಲರಿಗೂ ಕೂಡ ಪ್ರೈಮರಿ ಮುಖ್ಯವಾಗಿ ಸಂಸ್ಕೃತ ಜ್ಞಾನ ಇರಬೇಕು. ಅದಕ್ಕೋಸ್ಕರವಾಗಿ ಈ ಕಾಲದಲ್ಲಿ ಪೂರ್ತಿಯಾಗಿ ಸಂಸ್ಕೃತ ಓದೋದು, ಆಮೇಲೆ ಏನು ಎಲ್ಲಿ ನೌಕರಿ ಉದ್ಯೋಗ ಎಲ್ಲಿ ಬರ್ತದೆ ಅದೆಲ್ಲ ಆಲೋಚನೆ ಇರ್ತದೆ. ಅದಕ್ಕೋಸ್ಕರವಾಗಿ ನಾವು ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಅವರಿಗೆ ಫ್ರೀ ಅಡ್ಮಿಷನ್ ಕೊಟ್ಟು ಒಂದು ಹಾಸ್ಟೆಲ್ ಮಾಡಿ ಅಲ್ಲಿ ಅವರು ಸಂಸ್ಕೃತ ಮತ್ತು ಇಂಗ್ಲೀಷು ವಿದ್ಯೆ ಅಭ್ಯಾಸ ಮಾಡ್ತಾರೆ, PUC ಅದೆಲ್ಲ ಮಾಡ್ತಾರೆ. ಆಮೇಲೆ ಅವ್ರಿಗೆ ಇಲ್ಲಿ ಬಂದರೆ ವಿಶೇಷ ಅವರು ಈ ದೇಶದಲ್ಲಿ ಇರಬೇಕು. ಮುಖ್ಯವಾಗಿ ಬ್ರೈನ್ ಡ್ರೈನ್ ಅಂತ ಹೇಳ್ತಾರೆ. ಯಾರು ವಿದ್ವಾಂಸರಿದ್ದಾರೋ ಅವರೆಲ್ಲ ಹೊರಗಡೆ ಹೋಗಿ ಅಲ್ಲಿ ಸಂಪಾದನೆ ಮಾಡುವುದು ಬೇರೆ ವಿಷಯ. ಈ ದೇಶದಲ್ಲಿ ಪ್ರವಾಸಿ ಭಾರತ ಟು ನಿವಾಸಿ ಭಾರತ್, ಅವರು ಯಾರೆಲ್ಲ ಇದ್ದಾರೋ ಅವರೆಲ್ಲ ವಿದ್ವಾಂಸರು ಈ ದೇಶದಲ್ಲಿ ಇರಬೇಕು, ಅನುಷ್ಠಾನ ಮಾಡುವವರು ಈ ದೇಶದಲ್ಲಿ ಇರಬೇಕು. ಇಲ್ಲಿ ಪ್ರತಿ ಗ್ರಾಮದಲ್ಲಿ ಒಂದು ವಿದ್ವಾಂಸರು ಇರಬೇಕು. ಆ ವಿದ್ವಾಂಸರು ಎಲ್ಲ ಜನತಕ್ಕೆ, ಇಲ್ಲಿ ಏನೇನು ಕಮ್ಯುನಿಟಿ ಇದೆ ಅಂತ ನಾವು ಬೆಳಗ್ಗೆ ಇವರ ಹತ್ರ ವಿಚಾರ ಮಾಡಿದ್ವಿ. ಎಲ್ಲ ಜನತಕ್ಕೆ ಹಿಂದೂ ಧರ್ಮ ಏನು, ವಿಗ್ರಹಾರಾಧನೆ ಅಂದರೆ ಏನು, ಉತ್ಸವ ಅಂದರೆ ಏನು, ಇದು ಪಂಚಾಂಗ ಅಂದರೆ ಏನು, ಪಂಚಗವ್ಯ ಏನು, ಪಂಚಾಮೃತ ಏನು, ಪಂಚದೇವತಾ ಉಪಾಸನ ಏನು, ಪಂಚೋಪಚಾರ ಏನು, ಈ ಥರ ಪಂಚವಾದ್ಯ ಅದು ಏನು, ಈ ಥರ ನಮ್ಮ ದೇಶದಲ್ಲಿ ಏನೇನು ಸಂಸ್ಕಾರಗಳು ಇದೋ ಆ ವಿಷಯದಲ್ಲಿ ಮಾರ್ಗದರ್ಶಕ ಕೊಡುವುದಕ್ಕೆ ಒಂದು ಕನೆಕ್ಟಿವಿಟಿ, ವೈಫೈ ಕನೆಕ್ಟಿವಿಟಿ ಆ ಥರ ಹೇಳ್ತಾರೆ. ಇದರ ನಮ್ಮ ಫೈತ್ ಕನೆಕ್ಟಿವಿಟಿ, ಧರ್ಮ ಕನೆಕ್ಟಿವಿಟಿ ಕೊಡುವುದಕ್ಕೋಸ್ಕರವಾಗಿ ಒಬ್ಬರು ಪ್ರತಿನಿಧಿ ಪ್ರತಿ ಗ್ರಾಮದಲ್ಲಿ ಇರಬೇಕು. ಪ್ರತಿ ಗ್ರಾಮದಲ್ಲಿ ಒಂದು ದೇವಸ್ಥಾನ ಇರಬೇಕು, ಅದು ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಒಬ್ಬರು ವಿದ್ವಾಂಸರು ಇರಬೇಕು, ಒಂದು ಪ್ರಚಾರಕರು ಇರಬೇಕು. ಅದಕ್ಕೋಸ್ಕರವಾಗಿ ಹ್ಯೂಮನ್ ರಿಸೋರ್ಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಮ್ಮ ಇನ್ವೆಸ್ಟ್ಮೆಂಟು ಆ ಥರ ನಾವು 1,000 ಯುವತಕ್ಕೆ ಫ್ರೀ ಎಜುಕೇಷನ್ ಕೊಡುವುದಕ್ಕೆ ಅಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ. ಹೆಣ್ಮಕ್ಕಳು 800 ಹೆಣ್ಮಕ್ಕಳು ಓದ್ತಾರೆ ಮತ್ತು ಯುವತೆ ಕಂಚಿಯಲ್ಲಿ ಯೂನಿವರ್ಸಿಟಿಯಲ್ಲಿ ಓದ್ತಾರೆ. ಅಲ್ಲಿ ಅವರು ಭಗವದ್ಗೀತಾ ಸಂಧ್ಯಾ ವಂದನ ಎಲ್ಲ ಮಾಡಿಕೊಂಡು ಇಂಜಿನಿಯರಿಂಗ್ ಓದ್ತಾರೆ. ಆ ಥರ IAS IPS ಪರೀಕ್ಷೆಗೋಸ್ಕರವಾಗಿ ನಾವು ಕಂಚಿ ಮಹಾಸ್ವಾಮಿ ಸಿವಿಲ್ ಅಕಾಡೆಮಿ ಅಂತ ಒಂದು ಶುರು ಮಾಡಿದ್ವಿ. ಈ ದೇಶದಲ್ಲಿ ಎಷ್ಟೋ ವ್ಯತ್ಯಾಸಗಳ ಇದು ಚೇಂಜ್ ಆಗುತ್ತದೆ ಎಲ್ಲ, ಅದೆಲ್ಲ ಈ ದೇಶದಲ್ಲಿ ಧರ್ಮ ಇರಬೇಕು, ಧಾರ್ಮಿಕರು ಇರಬೇಕು, ಧರ್ಮ ಪ್ರಚಾರ ಇರಬೇಕು, ಧಾರ್ಮಿಕ ಸಂಸ್ಥೆಗಳು ಇರಬೇಕು. ಅದಕ್ಕೋಸ್ಕರವಾಗಿ ಧರ್ಮ, ಧಾರ್ಮಿಕ ವ್ಯಕ್ತಿ, ಧಾರ್ಮಿಕ ಸಂಸ್ಥಾನಗಳು, ಧರ್ಮ ಪ್ರಚಾರ ನಾವು ಇಲ್ಲೇ ಮಾಡುವುದಕ್ಕೆ ಅವಕಾಶ
ಅವರು ಬೆಳಗ್ಗೆ ಹೋಗಿ ನಾವೇನು ಹೇಳುವುದಕ್ಕಿಲ್ಲ, ಆ ಥರ ಇರಬಾರದು. ನಮ್ಮ ಸನ್ನಿವೇಶ ಮತ್ತು ನಮ್ಮ ಪರ್ಯಾವರಣ ಧರ್ಮಕ್ಕೆ ಅನುಕೂಲವಾಗಿ ಇರಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಸನಾತನ ಧರ್ಮವನ್ನು ಪ್ರಚಾರ ಮಾಡುವುದಕ್ಕೆ ಅನೇಕ ವಿದ್ಯಾಸಂಸ್ಥೆಗಳನ್ನು ನಾವು ತಯಾರು ಮಾಡಬೇಕು. ಅಲ್ಲಿ ನಾವು ಸಂಗೀತ ಪಾಠಶಾಲಾ ಇಟ್ಟಿದ್ದೀವಿ, ಜ್ಯೋತಿಷ ಪಾಠಶಾಲಾ, ವಾಲ್ಮೀಕಿ ರಾಮಾಯಣ ಪಾಠಶಾಲಾ, ಆ ಥರ ತಮಿಳ್ ಪಾಠಶಾಲಾ ಕೂಡ ಶುರು ಮಾಡಬೇಕಂತ ನಾವು ಪ್ರಯತ್ನ ಮಾಡ್ತೀವಿ. ಆ ಥರ ಇಲ್ಲಿ ಕೂಡ ಕೇರಳ ದೇಶದಲ್ಲಿ, ಕರ್ನಾಟಕ ದೇಶದಲ್ಲಿ ಕೂಡ ಒಂದು ಪಾರ್ಟ್-ಟೈಮ್ ವೇದಿಕ್ ಎಜುಕೇಷನ್ ಸಿಸ್ಟಮ್ ಅದು ಮಾಡೋದು. ಮತ್ತು ನಾದಸ್ವರ ಪಾಠಶಾಲಾ ಅಲ್ಲಿ ಇಟ್ಟಿದ್ದೀವಿ ನಾವು. ಆ ಥರ ಹಸ್ತಕಲಾ, ಅದು ಮಟ್ಟಿ ಕಲಶ ಎಲ್ಲ ಮಾಡುವವರು ಅವರಿಗೋಸ್ಕರವಾಗ ಒಂದು ಪಾಠಶಾಲಾ ಶುರು ಮಾಡಿದ್ವಿ, ಕುಂಭಕಾರ ಪಾಠಶಾಲಾ ಅಂತ. ಆ ಥರ ಸೋಷಿಯಾಲಜಿ, ಸ್ಪಿರಿಚುವಾಲಿಟಿ, ಸೈನ್ಸ್ ಇದೆಲ್ಲ ಸೇರಿ ಟ್ರೇಡು, ಟ್ರೆಡಿಷನು, ಟೆಕ್ನಾಲಜಿ, ಈ ಥರ ನಾವು ಉದ್ಯೋಗ ಅವಕಾಶ, ಗ್ರಾಮೀಣಾಭಿವೃದ್ಧಿ ಮತ್ತು ಧರ್ಮ ಪ್ರಚಾರ, ಈ ದೇಶದಲ್ಲಿ ಸನಾತನ ಧರ್ಮ ಪ್ರಚಾರಕ್ಕೋಸ್ಕರವಾಗಿ ಅಲ್ಲಿ 50 ವರ್ಷ ಮುಂಚೆ ಅವರು ಹಕ್ಕುಗೋಸ್ಕರವಾಗಿ ಸುಪ್ರೀಂ ಕೋರ್ಟ್ ಡಿಲ್ಲಿ ಎಲ್ಲ ಹೋಗಿ ಇದೆಲ್ಲ ಮಾಡಿದರೆ, ನಾವು ವಿದ್ಯಾಪರವಾಗಿ ಏನು ಈ ಸಮಯದಲ್ಲಿ ಮಾಡಬೇಕೋ ಆ ಥರ ಕಾರ್ಯಕ್ರಮವೆಲ್ಲ ಮಾಡಿ ನಮ್ಮ ದೇಶ ಸುರಕ್ಷಿತವಾಗಿ ಇರಬೇಕು. ಆ ಸುರಕ್ಷಾ ನಮ್ಮ ಧರ್ಮಕ್ಕೆ ಸನಾತನ ಧರ್ಮ ಕಾರಣದಿಂದೇ ಬರ್ತದೆ. ಅದಕ್ಕೋಸ್ಕರವಾಗಿ ಡೆಮಾಕ್ರಸಿ ಆಗಿರಿ, ಇನ್ನು ಸೋಷಿಯಾಲಜಿ, ಸಾಮಾಜಿಕ ತತ್ವ ಎಲ್ಲ ಚೆನ್ನಾಗಿ ಪ್ರಸಾರ ಮಾಡುವುದಕ್ಕೆ ಸನಾತನ ಧರ್ಮವನ್ನು ನಾವು ಸಂರಕ್ಷಣೆ ಮಾಡಬೇಕು. ಅನ್ನದಾನ ವಿಷಯದಲ್ಲಿ ಯಾರು ಹೇಳಿದ್ದಾರೆ, ಅವರು ಬಡವರಿಗೆ ದಾನ ಕೊಡಬೇಕಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಗೇಯಂ ಗೀತಾ ನಾಮ ಸಹಸ್ರಂ, ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ, ನೇಯಂ ಸಜ್ಜನ ಸಂಗೇ ಚಿತ್ತಂ, ದೇಯಂ ದೀನಜನಾಯ ಚ ವಿತ್ತಂ. ಆ ಥರ ದಾರಿದ್ರ್ಯ ಉನ್ಮೂಲನ ಆ ವಿಷಯದಲ್ಲ, ಇದು ಏನೋ ಈ ಸಮಯದಲ್ಲಿ ಹೇಳುವ ವಿಷಯ ಇಲ್ಲ, ಆ ಸಮಯದಲ್ಲೇ ಶಂಕರಾಚಾರ್ಯರೇ ಹೇಳಿದ್ದಾರೆ. ಆ ಥರ ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಇದೆ. ಧಾರ್ಮಿಕ ಸಂಸ್ಥೆ ಮತ್ತು ಸಾಮಾಜಿಕ ಸಂಸ್ಥೆಗಳಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಮತ್ತು ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅದೆಲ್ಲ ನಾವು ಪ್ರಚಾರ ಮಾಡಿ ಧರ್ಮವೇ ಸಾಮಾಜಿಕ ವಿಕಾಸಕ್ಕೆ ಕಾರಣ ಅಂತ ವಿಷಯವನ್ನು ನಾವು ಹೇಳಬೇಕು. ಇದೆಲ್ಲ ಮಾಡುವುದಕ್ಕೆ ಈ ಮಠದಲ್ಲಿ, ಈ ಪ್ರದೇಶದಲ್ಲಿ ಅನೇಕ ಸೌಕರ್ಯಗಳೆಲ್ಲ ಇರಬೇಕು. ಅದು ತಾವು ಮಾಡ್ತಾ ಇದ್ದೀರಿ. ಎಲ್ಲರೂ ಸೇರಿಕೊಂಡು ಎಡನೀರು ಮಠಕ್ಕೆ ಬೇರೆ ಏನೇನು ಲೌಕಿಕ ಪರವಾಗಿ ಏನೇನು ಆದಾಯ ಬರಬೇಕೋ, ಪ್ರಚಾರ ಬರಬೇಕೋ, ಇದೆಲ್ಲ ತಾವೆಲ್ಲರೂ ಇವರು ಬಹಳ ಸಂಚಾರ ಮಾಡ್ತಾರೆ. ನಮ್ಮ ಸಚ್ಚಿದಾನಂದ ಭಾರತೀ ಸ್ವಾಮಿಗಳು ಇವರಿಗೆಲ್ಲ ಏನೇನು ಧಾರ್ಮಿಕ ಸಹಾಯ ಏನು ಕೊಡಬೇಕು, ಸೇವೆಯನ್ನು ಮಾಡಬೇಕು, ಅದೆಲ್ಲ ತಾವೆಲ್ಲರೂ ಸೇರಿ ಎಲ್ಲ ಮಾಡಿ ಈ ಪ್ರದೇಶಕ್ಕೆ ಮುಖ್ಯ ಕೇಂದ್ರವಾಗಿ ಈ ನಮ್ಮ ಸಿರೂರು ಎಡನೀರು ಮಠ ಕಾರ್ಯಕ್ರಮಗಳೆಲ್ಲ ಇದ್ದು, ಆ ಸಮಯದಲ್ಲಿ ಅನೇಕ ಪ್ರಮುಖರು ಎಲ್ಲರೂ ಚೆನ್ನಾಗಿ ಸೇವೆ ಮಾಡಿದ್ದೀರಿ. ಇವರು ಸನ್ಯಾಸ ದೀಕ್ಷಾ ಕಾರ್ಯಕ್ರಮ ಸಮಯದಲ್ಲಿ, ಅದಕ್ಕೆ ಮುಂಚೆ ಇವರು 100 ದೇವಸ್ಥಾನಗಳಿಗೆ ಹೋಗಿ ಅಲ್ಲೆಲ್ಲ ದೇವ ದರ್ಶನ ಎಲ್ಲ ಮಾಡಿಕೊಂಡು ಧಾರ್ಮಿಕ ಶಕ್ತಿ ತಗೊಂಡು ಆಮೇಲೆ ಈ ಬಾಧ್ಯತಾ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ. ಅಲ್ಲಿ ಆ ಸಮಯದಲ್ಲಿ ಭಕ್ತರೆಲ್ಲ ಅಲ್ಲಿ ಬಂದು ದರ್ಶನ ಎಲ್ಲ ಮಾಡಿದ್ದೀರಿ. ಆ ಕಾರ್ಯಕ್ರಮಕ್ಕೆ ಅನೇಕ ವ್ಯಕ್ತಿಗಳು ಸಹಾಯ ಮಾಡಿದ್ದಾರೆ. ಸಮಯದಲ್ಲಿ ಶ್ಯಾಮ್ ಭಟ್ಟರು, ನಮ್ಮ ಪದ್ಮನಾಭ ಶರ್ಮಾ ಅವರು ಬೆಳಗ್ಗೆ ಬಂದಿದ್ದರು, ಮತ್ತು ರವಿಶ್ಯಾಮ್ ಕೊಯಮತ್ತೂರು ರವಿಶ್ಯಾಮ್ ಅವರು ಲೌಕಿಕ ಪರವಾರ ಕೂಡ ಇಲ್ಲಿ ರಾಜಕೀಯ ಅದರಿಂದ ಕೂಡ ಅಲ್ಲೂ ಆ ಜನತೆ ಕೂಡ ಅನುಕೂಲರಾಗಿ ಇದ್ದು ಎಲ್ಲ ಮಾಡಿದ್ದಾರೆ. ಪ್ರಮುಖ ವ್ಯಕ್ತಿಗಳೆಲ್ಲ ಅದಕ್ಕೆ ಅನುಕೂಲವಾಗಿ ಇದ್ದು ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಆ ಸಮಯದಲ್ಲಿ ರವಿಶ್ಯಾಮು, ಇವರು ಪದ್ಮನಾಭ ಶರ್ಮಾ, ಇವರು ಇಲ್ಲಿಂದು ಇವರು MP ಅಲ್ಲಿ ಬಂದಿದ್ದಾರೆ, ಕಂಚಿಗೆ ಬಂದಿದ್ದಾರೆ, ಈ ಪ್ರದೇಶ MP. ಆ ಥರ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿದ್ದೀರಿ.
ಭವಿಷ್ಯ ಕಾಲದಲ್ಲಿ ಕೂಡ ಈ ಥರ ಸೇವಾ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ, ಜಾಗೃತಿ, ಧರ್ಮ ಜಾಗೃತಿ ಕಾರ್ಯಕ್ರಮ, ಕೇಶವಾನಂದ ಭಾರತಿ ಸ್ವಾಮಿ ಧರ್ಮ ಜಾಗೃತಿ ಕಾರ್ಯಕ್ರಮ, ಆ ಥರ ಒಂದು ಧಾರ್ಮಿಕ್ ಅವೇರ್ನೆಸ್ಗೋಸ್ಕರವಾಗಿ ನಮ್ಮ ಜನತೆಯನ್ನು ತಯಾರು ಮಾಡಬೇಕು. ಈ ಥರ ಚೆನ್ನಾಗಿ ಕಾರ್ಯಕ್ರಮ ಎಲ್ಲ ಮಾಡಿ ಈ ಕಾರ್ಯಕ್ರಮ ಇವತ್ತು ಇಲ್ಲಿ ಚಂದ್ರಮೌಳೇಶ್ವರ ಪೂಜೆ ಮಾಡಬೇಕು, ಒಂದು ದಿವಸ ಇಲ್ಲಿ ಇರಬೇಕಂತ ಉದ್ದೇಶದಿಂದ ಇಲ್ಲಿ ನಾವು ಇರುವುದು. ಎಲ್ಲ ಬಹಳ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ವರ್ಷ ಬಂದಿತ್ತು, ಅದು ಕೂಡ ನಮ್ಮ ಮನಸ್ಸಿಗೆ ಬಹಳ ಸಂತೋಷ ಆಯಿತು. ಈ ಥರ ದಕ್ಷಿಣಾಮೂರ್ತಿ ಮತ್ತು ಗೋಪಾಲಕೃಷ್ಣರದ ಅನುಗ್ರಹ ಮತ್ತು ನಮ್ಮ ಕಂಚಿ ಕಾಮಾಕ್ಷಿ ಅಮ್ಮವರ ಅನುಗ್ರಹದಿಂದ ಈ ಕಾರ್ಯಕ್ರಮವೆಲ್ಲ ನಿರ್ವಿಘ್ನವಾಗಿ ಇದೆಲ್ಲ ಚೆನ್ನಾಗಿ ಮಾಡಿ ಧರ್ಮೋ ರಕ್ಷತಿ ರಕ್ಷಿತಃ. ಇವರು ಒಂದು ಮಾತು ಹೇಳ್ತಾರೆ, ಕೇರಳ ಯಾತ್ರಾ ವಿಷಯ ಅಂದರೆ ನಾವು ಆಂಧ್ರ ದೇಶದಲ್ಲಿ ಯಾತ್ರೆ ಮಾಡಿದ್ವಿ, ಅಲ್ಲಿಂದ ಕಾಶಿ ಹೋಗಿ ಬರುವುದಕ್ಕೆ ಅವಕಾಶ ಸಿಕ್ಕಿತ್ತು, ಅಲ್ಲಿ ಹೋಗಿದ್ವಿ. ಧರ್ಮಸ್ಥಳದ ಹೆಗ್ಡೆಯವರು ಅನ್ನದಾನ ಹಾಲು ಓಪನಿಂಗ್ ಮಾಡೋದಕ್ಕೋಸ್ಕರವಾಗಿ ಬರಬೇಕಂತ ಹೇಳಿದ್ದಾರೆ. ಅಲ್ಲಿಂದ ನಾವು ಇಲ್ಲಿ ಮುಂಚೆ ಬರಬೇಕು, ಈ ಸಮಯದಲ್ಲಿ ಎಳನೀರು ಬಂದಿವಿ. ಬೇರೊಂದು ಸಮಯದಲ್ಲಿ ಪರಶುರಾಮ ಕ್ಷೇತ್ರ ಕೇರಳ ಯಾತ್ರಾ ಸಂದರ್ಭದಲ್ಲಿ ಕೂಡ ಇಲ್ಲಿ ಬಂದು ಇಲ್ಲಿ ಸಮೀಪದಲ್ಲಿ ಏನೇನು ದೇವಸ್ಥಾನಗಳುಂಟೋ, ಏನೇನು ಕಾರ್ಯಕ್ರಮಗಳುಂಟೋ ಅದೆಲ್ಲ ಕೂಡ ಮಾಡಬೇಕಂತ ಅವರ ಅಭಿಪ್ರಾಯ ಇದೆ. ಪುನಃ ಇಲ್ಲಿ ಒಂದು ಸಾರಿ ಬಂದು ಇದೆಲ್ಲ ನೋಡಿ, ನಿಮ್ಮವೆಲ್ಲ ನೋಡಿ, ಈ ಥರ ಕೇರಳ ಪ್ರದೇಶದಲ್ಲಿ ಇಲ್ಲಿ ಕೂಡ ಭಾಳ ಕೆಲಸ ಮಾಡಬೇಕಂತ ನಮ್ಮ ಉದ್ದೇಶ ಇದೆ. ಕೇರಳ ಅಲ್ಲಿ ಕೂಡ ನಮ್ಮ ಕಂಚಿಪಟ ಪರವಾಗಿ ಸೀಮಾ ಪ್ರಾಂತದಲ್ಲಿ ಕೆಲಸಗಳಾಗುತ್ತದೆ. ಅಸ್ಸಾಮಲ್ಲಿ ಐ ಹಾಸ್ಪಿಟಲ್ ಇದೆ, ಮೇಘಾಲಯ ಅಲ್ಲಿ ಸ್ಕೂಲ್ ಇದೆ, ಸಿಕ್ಕಿಮಲ್ಲಿ ದೇವಸ್ಥಾನ ಇದೆ, ಅರುಣಾಚಲ ಪ್ರದೇಶದಲ್ಲಿ ಒಂದು ಪ್ರತಿ ಸಂವತ್ಸರ ಹೋಮ ಎಲ್ಲ ಮಾಡ್ತೀವಿ ಮಕರ ಸಂಕ್ರಾಂತಿ ಸಮಯದಲ್ಲಿ. ಆ ಥರ ನಾರ್ತ್ ಈಸ್ಟ್ಗೋಸ್ಕರವಾಗಿ ದೇವಸ್ಥಾನ ಅದೆಲ್ಲ ಇದೆ. ಆ ಥರ ಕಾಶ್ಮೀರದಲ್ಲಿ ಪ್ರತಿ ಸಂವತ್ಸರ ವಿಶ್ವಶಾಂತಿ ಯಜ್ಞ ಅದೆಲ್ಲ ಮಾಡ್ತೀವಿ ಕಾಶ್ಮೀರದಲ್ಲಿ. ಗೋವಾ ಪ್ರಾಂತದಲ್ಲಿ ಒಂದು ಗೋಮಂತಕ್ ಬಾಲಾಜಿ ದೇವಸ್ಥಾನ ಅಂತ ಕಂಚಿಪಟ ಪರವಾಗಿ ಇದೆ. ಈ ಥರ ಸೀಮಾ ಪ್ರಾಂತದಲ್ಲಿ ಒಂದು ದೇವಸ್ಥಾನಗಳೆಲ್ಲ ಮಾಡಿ ಅಲ್ಲಿ ಧರ್ಮ ಪ್ರಚಾರ ಮತ್ತು ಸೇವಾ ಕಾರ್ಯಕ್ರಮ ಇದೆಲ್ಲ ಮಾಡ್ತೀವಿ. ಇಲ್ಲಿ ಒಂದು ತಿಂಗಳ ಮುಂಚೆ ಕಾಶಿಯಲ್ಲಿ ಒಂದು ಐ ಹಾಸ್ಪಿಟಲ್, ಶಂಕರ ಐ ಹಾಸ್ಪಿಟಲು ಅದು ಪ್ರಾರಂಭ ಆಯಿತು. ಆ ಥರ ಸೇವಾ ಕಾರ್ಯಕ್ರಮದಲ್ಲಿ ಇಲ್ಲಿ ನಮ್ಮ ದಕ್ಷಿಣ ದೇಶದಲ್ಲಿ ಮುಖ್ಯವಾಗಿ ಕೇರಳದಲ್ಲಿ ಹೆಚ್ಚು ಕೆಲಸ ಮಾಡುವುದಕ್ಕೆ ಅವಶ್ಯಕತೆ ಇದೆ. ಈ ಥರ ಇಲ್ಲಿ ಒಂದು ಪ್ರವಾಸ ಆ ಸಮಯದಲ್ಲಿ ಇಲ್ಲಿ ಕೂಡ ಬಂದು ಇಲ್ಲೇ 4-5 ದಿವಸ ಇತ್ತು. ಸಮೀಪದಲ್ಲಿ ಏನೇನು ದೇವಸ್ಥಾನಗಳುಂಟು ಅದೆಲ್ಲ ದರ್ಶನ ಮಾಡಿಕೊಂಡು ಈ ಥರ ಬರಬೇಕಂತವರು ಇದೆಲ್ಲ ಸಂಕಲ್ಪ ಎಲ್ಲ ಅವರು ಹೇಳಿದ್ದಾರೆ. ಇದೆಲ್ಲ ಮನಸ್ಸು ಇಟ್ಕೊಂಡು ಎಲ್ಲರ ನಮ್ಮ ಗುರು ಪರಂಪರಾ ಅನುಗ್ರಹ ಮತ್ತು ಕಾಮಾಕ್ಷಿ ಅನುಗ್ರಹದಿಂದ ಇಲ್ಲಿ ಆರಾಧ್ಯ ದೇವತರು ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿಯವರ ಅನುಗ್ರಹದಿಂದ ಎಲ್ಲರಿಗೂ ಸುಖ, ಶಾಂತಿ, ಸೌಭಾಗ್ಯ ಎಲ್ಲ ಬರಬೇಕಂತ ನಾವು ದೇವರನ್ನು ಪ್ರಾರ್ಥನೆ ಮಾಡ್ತೀವಿ. ಹರ ಹರ ಶಂಕರ, ಜಯ ಜಯ ಶಂಕರ. ಸಭಾ ಕಾರ್ಯಕ್ರಮದ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.